ಯುದ್ಧ ಅಂತ ಇದ್ದ ಪಾಕಿಸ್ತಾನ ಕಂಗಾಲಾಗಿದ್ಯಾಕೆ? ಅಮೆರಿಕದ ಕಾಲು ಹಿಡಿದಿದ್ಯಾಕೆ ಪಾಕಿಸ್ತಾನ ಅನ್ನೋ ಅನುಮಾನ. ರಿಪಬ್ಲಿಕ್ ಕನ್ನಡದ ಬಳಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಪಾಕ್ ಮಿಲಿಟರಿ ಜಾಲವನ್ನ ಭಾರತ ಸೇನೆ ಅತ್ಯಂತ ಯಶಸ್ವಿಯಾಗಿ ಭೇದಿಸಿದೆ. ಡ್ರೋನ್ ಹಾಗೆ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸದೆ ಭಾರತದ ಸೇನಾ ಪಡೆ ರಾವಲ್ಪಿಂಡಿಯ ಏರ್ಬೇಸ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ನ್ಯೂಕ್ಲಿಯರ್ ಸೆಂಟರ್ ಮೇಲೂ ಕೂಡ ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇದೆ. ಹೀಗಾಗಿ ಯುದ್ಧ ಅನ್ನೋದು ಮುಂದುವರೆದ್ರೆ ತನಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತೆ ಬಹುಶಃ ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿ ಗೋಗರಿತ ಅನ್ನೋ ಅನುಮಾನ. ಭಾರತದ ಮಾರಕ ದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ಅಮೆರಿಕದ ಕಾಲು ಹಿಡಿತಾ ಇದೆ ಪಾಕಿಸ್ತಾನ. ಕೂಡಲೇ ಭಾರತವನ್ನ ಸಂಪರ್ಕಿಸೋಕೆ ಮುಂದಾಗಿದೆ ಅಮೆರಿಕ. ಭಾರತ ಹಾಗೆ ಪಾಕಿಸ್ತಾನವನ್ನ ಸಂಪರ್ಕಿಸಿ ಮಾತನಾಡೋ ಪ್ರಯತ್ನ ಮಾಡಿ. ಆದರೆ ಭಾರತ ಮೂರನೇ ದೇಶ. ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದು ಬೇಡ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಸಂದೇಶವನ್ನ ರವಾನೆ ಮಾಡಿದೆ. ಯುದ್ಧ ಅಂತ ಇದ್ದ ಪಾಕಿಸ್ತಾನ ಕಂಗಾಲಾಗಿದ್ಯಾಕೆ? ಅಮೆರಿಕದ ಕಾಲು ಹಿಡಿದಿದ್ಯಾಕೆ ಪಾಕಿಸ್ತಾನ ಅನ್ನೋ ಅನುಮಾನ. ರಿಪಬ್ಲಿಕ್ ಕನ್ನಡದ ಬಳಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಪಾಕ್ ಮಿಲಿಟರಿ ಜಾಲವನ್ನ ಭಾರತ ಸೇನೆ ಅತ್ಯಂತ ಯಶಸ್ವಿಯಾಗಿ ಭೇದಿಸಿದೆ. ಡ್ರೋನ್ ಹಾಗೆ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸದೆ ಭಾರತದ ಸೇನಾ ಪಡೆ ರಾವಲ್ಪಿಂಡಿಯ ಏರ್ಬೇಸ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ನ್ಯೂಕ್ಲಿಯರ್ ಸೆಂಟರ್ ಮೇಲೂ ಕೂಡ ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇದೆ. ಹೀಗಾಗಿ ಯುದ್ಧ ಅನ್ನೋದು ಮುಂದುವರೆದ್ರೆ ತನಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತೆ ಬಹುಶಃ ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿ ಗೋಗರಿತ ಅನ್ನೋ ಅನುಮಾನ. ಭಾರತದ ಮಾರಕ ದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ಅಮೆರಿಕದ ಕಾಲು ಹಿಡಿತಾ ಇದೆ ಪಾಕಿಸ್ತಾನ. ಕೂಡಲೇ ಭಾರತವನ್ನ ಸಂಪರ್ಕಿಸೋಕೆ ಮುಂದಾಗಿದೆ ಅಮೆರಿಕ. ಭಾರತ ಹಾಗೆ ಪಾಕಿಸ್ತಾನವನ್ನ ಸಂಪರ್ಕಿಸಿ ಮಾತನಾಡೋ ಪ್ರಯತ್ನ ಮಾಡಿ. ಆದರೆ ಭಾರತ ಮೂರನೇ ದೇಶ. ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದು ಬೇಡ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಸಂದೇಶವನ್ನ ರವಾನೆ ಮಾಡಿದೆ. ಯುದ್ಧ ಅಂತ ಇದ್ದ ಪಾಕಿಸ್ತಾನ ಕಂಗಾಲಾಗಿದ್ಯಾಕೆ? ಅಮೆರಿಕದ ಕಾಲು ಹಿಡಿದಿದ್ಯಾಕೆ ಪಾಕಿಸ್ತಾನ ಅನ್ನೋ ಅನುಮಾನ. ರಿಪಬ್ಲಿಕ್ ಕನ್ನಡದ ಬಳಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಪಾಕ್ ಮಿಲಿಟರಿ ಜಾಲವನ್ನ ಭಾರತ ಸೇನೆ ಅತ್ಯಂತ ಯಶಸ್ವಿಯಾಗಿ ಭೇದಿಸಿದೆ. ಡ್ರೋನ್ ಹಾಗೆ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸದೆ ಭಾರತದ ಸೇನಾ ಪಡೆ ರಾವಲ್ಪಿಂಡಿಯ ಏರ್ಬೇಸ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ನ್ಯೂಕ್ಲಿಯರ್ ಸೆಂಟರ್ ಮೇಲೂ ಕೂಡ ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇದೆ. ಹೀಗಾಗಿ ಯುದ್ಧ ಅನ್ನೋದು ಮುಂದುವರೆದ್ರೆ ತನಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತೆ ಬಹುಶಃ ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿ ಗೋಗರಿತ ಅನ್ನೋ ಅನುಮಾನ. ಭಾರತದ ಮಾರಕ ದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ಅಮೆರಿಕದ ಕಾಲು ಹಿಡಿತಾ ಇದೆ ಪಾಕಿಸ್ತಾನ.
ಕೂಡಲೇ ಭಾರತವನ್ನ ಸಂಪರ್ಕಿಸೋಕೆ ಮುಂದಾಗಿದೆ ಅಮೆರಿಕ. ಭಾರತ ಹಾಗೆ ಪಾಕಿಸ್ತಾನವನ್ನ ಸಂಪರ್ಕಿಸಿ ಮಾತನಾಡೋ ಪ್ರಯತ್ನ ಮಾಡಿ. ಆದರೆ ಭಾರತ ಮೂರನೇ ದೇಶ. ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದು ಬೇಡ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಸಂದೇಶವನ್ನ ರವಾನೆ ಮಾಡಿದೆ. ಯುದ್ಧ ಅಂತ ಇದ್ದ ಪಾಕಿಸ್ತಾನ ಕಂಗಾಲಾಗಿದ್ಯಾಕೆ? ಅಮೆರಿಕದ ಕಾಲು ಹಿಡಿದಿದ್ಯಾಕೆ ಪಾಕಿಸ್ತಾನ ಅನ್ನೋ ಅನುಮಾನ. ರಿಪಬ್ಲಿಕ್ ಕನ್ನಡದ ಬಳಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಪಾಕ್ ಮಿಲಿಟರಿ ಜಾಲವನ್ನ ಭಾರತ ಸೇನೆ ಅತ್ಯಂತ ಯಶಸ್ವಿಯಾಗಿ ಭೇದಿಸಿದೆ. ಡ್ರೋನ್ ಹಾಗೆ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸದೆ ಭಾರತದ ಸೇನಾ ಪಡೆ. ರಾವಲ್ಪಿಂಡಿಯ ಏರ್ಬೇಸ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ನ್ಯೂಕ್ಲಿಯರ್ ಸೆಂಟರ್ ಮೇಲೂ ಕೂಡ ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇದೆ. ಹೀಗಾಗಿ ಯುದ್ಧ ಅನ್ನೋದು ಮುಂದುವರೆದ್ರೆ ತನಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತೆ ಬಹುಶಃ ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿ ಗೋಗರಿತ ಅನ್ನೋ ಅನುಮಾನ. ಭಾರತದ ಮಾರಕ ದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ಅಮೆರಿಕದ ಕಾಲು ಹಿಡಿತಾ ಇದೆ ಪಾಕಿಸ್ತಾನ. ಕೂಡಲೇ ಭಾರತವನ್ನ ಸಂಪರ್ಕಿಸೋಕೆ ಮುಂದಾಗಿದೆ ಅಮೆರಿಕ. ಭಾರತ ಹಾಗೆ ಪಾಕಿಸ್ತಾನವನ್ನ ಸಂಪರ್ಕಿಸಿ ಮಾತನಾಡೋ ಪ್ರಯತ್ನ ಮಾಡಿ. ಆದರೆ ಭಾರತ ಮೂರನೇ ದೇಶ. ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದು ಬೇಡ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಸಂದೇಶವನ್ನ ರವಾನೆ ಮಾಡಿದೆ. ಯುದ್ಧ ಅಂತ ಇದ್ದ ಪಾಕಿಸ್ತಾನ ಕಂಗಾಲಾಗಿದ್ಯಾಕೆ? ಅಮೆರಿಕದ ಕಾಲು ಹಿಡಿದಿದ್ಯಾಕೆ ಪಾಕಿಸ್ತಾನ ಅನ್ನೋ ಅನುಮಾನ. ರಿಪಬ್ಲಿಕ್ ಕನ್ನಡದ ಬಳಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಪಾಕ್ ಮಿಲಿಟರಿ ಜಾಲವನ್ನ ಭಾರತ ಸೇನೆ ಅತ್ಯಂತ ಯಶಸ್ವಿಯಾಗಿ ಭೇದಿಸಿದೆ. ಡ್ರೋನ್ ಹಾಗೆ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸದೆ ಭಾರತದ ಸೇನಾ ಪಡೆ. ರಾವಲ್ಪಿಂಡಿಯ ಏರ್ಬೇಸ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ. ನ್ಯೂಕ್ಲಿಯರ್ ಸೆಂಟರ್ ಮೇಲೂ ಕೂಡ ಭಾರತ ಎಲ್ಲಿ ದಾಳಿ ಮಾಡುತ್ತೋ ಅನ್ನೋ ಆತಂಕ ಇದೆ. ಹೀಗಾಗಿ ಯುದ್ಧ ಅನ್ನೋದು ಮುಂದುವರೆದ್ರೆ ತನಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತೆ ಬಹುಶಃ ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿ ಗೋಗರಿತ ಅನ್ನೋ ಅನುಮಾನ. ಭಾರತದ ಮಾರಕ ದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ನಮ್ಮನ್ನ ಕಾಪಾಡಿ ಅಂತ ಹೇಳಿ ಅಮೆರಿಕದ ಕಾಲು ಹಿಡಿತಾ ಇದೆ ಪಾಕಿಸ್ತಾನ. ಕೂಡಲೇ ಭಾರತವನ್ನ ಸಂಪರ್ಕಿಸೋಕೆ ಮುಂದಾಗಿದೆ ಅಮೆರಿಕ. ಭಾರತ ಹಾಗೆ ಪಾಕಿಸ್ತಾನವನ್ನ ಸಂಪರ್ಕಿಸಿ ಮಾತನಾಡೋ ಪ್ರಯತ್ನ ಮಾಡಿ. ಆದರೆ ಭಾರತ ಮೂರನೇ ದೇಶ. ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸೋದು ಬೇಡ ಅಂತ ಹೇಳಿ ಬಹಳ ಕ್ಲಿಯರ್ ಕಟ್ ಆಗಿ ಸಂದೇಶವನ್ನ ರವಾನೆ ಮಾಡಿದೆ.